ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜಿಪ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ರಾತ್ರಿ ನಿದ್ದೆಯಲ್ಲಿದ್ದಾಗ ಪದೇ ಪದೇ ಎಚ್ಚರ ಆಗೋದ್ಯಾಕೆ? ಅದು ಆತ್ಮಗಳ ಕಾಟ ಇದ್ರೂ ಇರಬಹುದು ಅನ್ನೋ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ. ಆಗ ನೀವು ಜಿಪ್ ಮೀಡಿಯಾ ಚಾನಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ರಾತ್ರಿ ಗಾಢವಾದ ನಿದ್ರೆಯಲ್ಲಿರ್ತೀರಾ. ಆಗ ನಿಮಗೆ ಯಾರಾದ್ರೂ ಬಂದು ಮುಟ್ಟಿ ಎಬ್ಬಿಸ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆಯಾ? ಎಚ್ಚರ ಆದ್ಮೇಲೆ ನೋಡಿದ್ರೆ ಅಲ್ಲಿ ಯಾರು ಇರೋದೇ ಇಲ್ಲ. ಇದೇ ರೀತಿ ಪ್ರತಿದಿನ ಆಗ್ತಾ ಇದೆಯಾ? ಹಾಸಿಗೆಯಲ್ಲಿ ಮಲಗಿದ್ದ ನಿಮ್ಮನ್ನ ಯಾರೋ ಗುರಾಯಿಸ್ತಾ ಇದ್ದಾರೆ, ಇಲ್ಲ ಇಲ್ಲೇ ಸುತ್ತಮುತ್ತ ಇದ್ದಾರೆ ಅಂತ ಅನ್ಸೋಕ್ ಶುರುವಾಗಿದ್ಯಾ? ಹಾಗಾದ್ರೆ ಅದು ಭೂತ ಪಿಶಾಚಿಗಳ ಕಾಟವೇ ಇರಬಹುದು. ಇಲ್ಲ ನಿಮ್ಮಿಂದ ಶಾಶ್ವತವಾಗಿ ದೂರ ಹೋಗಿರೋ ನಿಮ್ಮ ಹಿರಿಯರು ಆಗಿರಬಹುದು. ಹೀಗೆ ಪದೇ ಪದೇ ನಿದ್ರೆಯಿಂದ ಎಚ್ಚರ ಆಗೋದ್ರ ಹಿಂದಿರೋ ರಹಸ್ಯ ಆದ್ರೂ ಏನು? ಹೀಗೆ ನಿದ್ರೆಯಲ್ಲಿ ಎಚ್ಚರ ಆಗ್ಬಿಟ್ರೆ ಭಯ ಪಡದೆ ಈ ಉಪಾಯವನ್ನ ನೀವು ಮಾಡಲೇಬೇಕು. ಹಾಗೇನೆ ಯಾವ ಯಾವ ಸಮಯದಲ್ಲಿ ಪದೇ ಪದೇ ಎಚ್ಚರ ಆಗ್ತೀರಾ, ಅದರ ಅರ್ಥ ಏನು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಈ ವಿಡಿಯೋನ ನೀವು ಕೊನೆ ತನಕ ಸ್ಕಿಪ್ ಮಾಡದೆ ಗಮನ ಇಟ್ಟು ನೋಡಿ. ಸಿನಿಮಾಗಳಲ್ಲಿ ನಾವೆಲ್ಲ ಸಾಮಾನ್ಯವಾಗಿ ನೋಡೋ ದೃಶ್ಯ, ಗಾಢವಾಗಿ ನಿದ್ರೆಯಲ್ಲಿದ್ದವರು ಕೆಟ್ಟ ಕನಸನ್ನ ನೋಡಿ ಬೆಚ್ಚಿ ಬಿದ್ದು ಎದ್ದೇಳ್ತಾರೆ. ಇಲ್ಲ ಭೂತಾನೋ ಬೇತಾಳನನ್ನು ನೋಡಿ ಮಲಗಿದ್ದವರು ಹೆದರಿ ಎದ್ದು ಕೂತು ನಗಾಡ್ತಾ ಇರ್ತಾರೆ. ಇದೆಲ್ಲ ವಾಸ್ತವದಲ್ಲೂ ಕೆಲವೊಮ್ಮೆ ಆಗಿರುತ್ತೆ, ನಿಜ. ಆದ್ರೆ ಪ್ರತಿ ಬಾರಿ ಹೀಗೇನೆ ಆಗಿರೋದಿಲ್ಲ. ಪದೇ ಪದೇ ಒಂದೇ ಸಮಯದಲ್ಲಿ ಎಚ್ಚರ ಆಗ್ತಾ ಇದ್ರೆ ಅದಕ್ಕೆ ಶಾಸ್ತ್ರಗಳಲ್ಲಿ ಕೆಲವು ಅರ್ಥಗಳನ್ನ ಹೇಳಲಾಗಿದೆ. ಹಾಗೆಯೇ ಮನೋವಿಜ್ಞಾನದಲ್ಲೂ ಕೂಡ ಇದಕ್ಕೆ ಕೆಲ ಅರ್ಥಗಳನ್ನ ತಿಳಿಸಲಾಗಿದೆ. ಅದೇನೇನು ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ. ಜೊತೆಗೆ ನಿದ್ರೆಯಿಂದ ಗಾಬರಿಯಾಗಿ ಎದ್ದು ಕುಳಿತಾಗ ನೀವು ಏನ್ ಮಾಡಬೇಕು ಅನ್ನೋದನ್ನು ತಿಳಿಸ್ತೀವಿ. ಮೊದಲಿಗೆ ರಾತ್ರಿ ಪದೇ ಪದೇ ಒಮ್ಮಿಂದೊಮ್ಮೆಲೆ ಎಚ್ಚರ ಆಗ್ತಾ ಇದ್ರೆ ಸಮಯ ಎಷ್ಟು ಅಂತ ನೋಡ್ಕೊಳ್ಳಿ. ಗಾಢವಾದ ನಿದ್ರೆಯಲ್ಲಿದ್ದಾಗ ಒಂದೇ ಟೈಮಲ್ಲಿ ಪದೇ ಪದೇ ಎಚ್ಚರ ಆಗ್ತಾ ಇದೆಯಾ? ಇದ್ರ ಹಿಂದೆ ಏನೋ ಒಂದು ಕಾರಣ ಇದೆ ಅಂತ ಅರ್ಥ ಮಾಡ್ಕೊಂಡ್ಬಿಡಿ. ಕೆಲವರು ಬೆಳಗ್ಗೆ ಬೇಗ ಏಳಬೇಕು ಅಂತ ಮೊಬೈಲ್ನಲ್ಲಿ ಅಲಾರಾಮ್ ಇಟ್ಕೊಂಡು 9 ಅಥವಾ 10 ಗಂಟೆಗೇನೆ ಮಲಗ್ಬಿಡ್ತಾರೆ. ಆದ್ರೆ ಅವರು ಮಲಗಿದ್ದ 1-2 ಗಂಟೆಗೇನೆ ಅವರಿಗೆ ಯಾರೋ ಎಬ್ಬಿಸ್ದಂತಾಗ್ಬಿಡುತ್ತೆ. ಅಸಲಿಗೆ ಅವರಿಗೆ ಯಾರೂ ಡಿಸ್ಟರ್ಬ್ ಮಾಡಿರೋದೇ ಇಲ್ಲ, ಅವರಾಗೇ ಎದ್ದು ಬಿಟ್ಟಿರ್ತಾರೆ. ಪ್ರತಿದಿನವೂ ಅವರಿಗೆ ಇದು ಅಭ್ಯಾಸ ಆಗೋಗಿರುತ್ತೆ. ಹಾಗೆ ನೋಡಿದ್ರೆ ಅವರು ತುಂಬಾನೇ ಭಾವುಕರಾಗಿರ್ತಾರೆ. ಅವರ ದೇಹ ವಿಶ್ರಾಂತಿ ಸ್ಥಿತಿಯಲ್ಲಿದ್ರೂ ಮನಸ್ಸು 108 ಯೋಚನೆಗಳನ್ನ ಮಾಡ್ತಾನೆ ಇರುತ್ತೆ. ಮನಸ್ಸಿನ ಒಂದು ಮೂಲೆಯಲ್ಲಿ ಭಯ ಮನೆ ಮಾಡ್ಬಿಟ್ಟಿರುತ್ತೆ. ಆದ್ರಿಂದ ಇವರಿಗೆ ನೆಮ್ಮದಿಯ ನಿದ್ದೆ ಪ್ರಾಪ್ತಿ ಆಗೋದೇ ಇಲ್ಲ. ಇವರು ಮೃದು ಸ್ವಭಾವದವರಾಗಿದ್ದು ತಮ್ಮ ಕುಟುಂಬದವರು ಹಾಗೂ ಸುತ್ತಮುತ್ತಲಿನ ಜನ ಸದಾ ಖುಷಿ ಖುಷಿಯಾಗಿರ್ಬೇಕು ಅಂತ ನಿರೀಕ್ಷೆ ಮಾಡ್ತಾರೆ. ಹೀಗೆ ಎಚ್ಚರ ಆಗೋದ್ರ ಹಿಂದೆ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಯ ಪ್ರಭಾವವೂ ಇಲ್ಲ. ಹಾಗೆಯೇ ಯಾವುದೇ ಸಕಾರಾತ್ಮಕ ಶಕ್ತಿಯೂ ಇಲ್ಲ. ಇವರ ಸೂಕ್ಷ್ಮ ಮನಸ್ಸಲ್ಲಿರುವಂತಹ ಭ್ರಮೆಗಳು ಇವರನ್ನ ಆಗಾಗ ಗಾಢ ನಿದ್ರೆಯಿಂದ ಹೊರಗೆ ಬರುವ ಹಾಗೆ ಮಾಡುತ್ತೆ. ಆಗ ಇವರಿಗೆ ಯಾರೋ ಎಬ್ಬಿಸ್ತಾ ಇದ್ದಾರೋ ಏನೋ ಅಂತ ಅನಿಸಿ ಎದ್ದೇಳ್ಬಿಡ್ತಾರೆ. ಇನ್ನು ಕೆಲವರಿಗೆ ಸರಿಯಾಗಿ 12 ಗಂಟೆ ಇಲ್ಲ ಸರಿಯಾಗಿ 1 ಗಂಟೆಗೆ ಎಚ್ಚರ ಆಗ್ತಾ ಇರುತ್ತೆ. ಇವರನ್ನು ಕೂಡ ಯಾರೂ ಕೂಗಿ ಎಬ್ಸಿರೋದಿಲ್ಲ, ಇಲ್ಲ ಅಲ್ಲಾಡಿಸಿ ಎದ್ದೇಳು ಅಂತಾನೆ ಹೇಳಿರೋದಿಲ್ಲ. ಬದಲಾಗಿ ಅವರ ದೇಹದೊಳಗಿರೋ ಒಂದು ಮುಖ್ಯವಾದ ಅಂಗವೇ ಅವರನ್ನ ಎಬ್ಬಿಸ್ತಾ ಇರುತ್ತೆ. ಆ ಅಂಗ ಬೇರೆ ಯಾವ ಅಂಗವೂ ಅಲ್ಲ, ಅದೇ ಯಕೃತ್ತು. ಯಕೃತ್ತಿನ ಸಮಸ್ಯೆ ಇದ್ದವರಿಗೆ ಹೀಗೆ ಮಧ್ಯರಾತ್ರಿಯಲ್ಲಿ ಎಚ್ಚರ ಆಗ್ತಾ ಇರುತ್ತೆ. ಈ ಸಮಯದಲ್ಲಿ ನಿದ್ರೆಯಿಂದ ಎಚ್ಚರ ಆಗೋ ವ್ಯಕ್ತಿಗಳು ಜೀವನದಲ್ಲಿ ದೊಡ್ಡ ದೊಡ್ಡ ಕನಸನ್ನ ಕಾಣ್ತಾ ಇರ್ತಾರೆ. ಆ ಕನಸು ನನಸು ಮಾಡ್ಕೊಳ್ಳೋದಕ್ಕೆ ಒಂದು ಪ್ಲಾನ್ ಕೂಡ ಹಾಕೊಂಡಿರ್ತಾರೆ. ಆದ್ರೆ ವಿಪರ್ಯಾಸ ಏನು ಅಂತಂದ್ರೆ ಆ ಪ್ಲಾನ್ ಯಾವ ರೀತಿ ಜಾರಿ ಮಾಡಬೇಕು ಅನ್ನೋದು ಅವರಿಗೆ ಗೊತ್ತಿರೋಲ್ಲ. ಎಲ್ಲರನ್ನೂ ಅನುಮಾನದ ದೃಷ್ಟಿಯಿಂದ ನೋಡೋ ಇವರು ನಂಬಿದ ವ್ಯಕ್ತಿಯಿಂದಲೇ ಮೋಸ ಹೋಗ್ತಿರ್ತಾರೆ. ಆದ್ರೂ ಅವರನ್ನ ದೂರ ಮಾಡದೆ ಅವ್ರ ಜೊತೆಗೇನೆ ಇರ್ತಾರೆ. ಇನ್ನು ಪದೇ ಪದೇ 1 ಗಂಟೆಯಿಂದ 3 ಗಂಟೆಯೊಳಗಡೆ ಎಚ್ಚರ ಆಗ್ತಾ ಇದೆಯಾ? ಇಲ್ಲ ಯಾರೋ ಮುಟ್ಟಿ ಎಬ್ಬಿಸ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆಯಾ? ಇದಕ್ಕೂ ಒಂದು ಅರ್ಥ ಇದೆ.
ಇಂಥ ಅನುಭವ ಆಗೋ ವ್ಯಕ್ತಿಗಳು ನೋಡೋದಕ್ಕೆ ಗಟ್ಟಿಮುಟ್ಟಾಗಿದ್ರೂ ಅವರ ಮನಸ್ಸು ಬೆಣ್ಣೆಯಂತೆ ಮೃದುವಾಗಿರುತ್ತೆ. ಮಾತು ಮಾತಿಗೆ ಮುಂಗೋಪ ಆದ್ರೂ ತನ್ನ ಸುತ್ತಮುತ್ತಲಿರೋರೆಲ್ಲರೂ ಖುಷಿ ಖುಷಿಯಾಗಿದ್ರೇನೆ ಚಂದ ಅನ್ನೋ ಆಸೆ ಇವರದ್ದು. ಆದ್ರೆ ಒಳಗೊಳಗೆ ಫ್ಯಾಮಿಲಿ, ಉದ್ಯೋಗ, ಪ್ರೀತಿಯ ಭಯ ಇದು ಇವರನ್ನ ನೆಮ್ಮದಿಯಾಗಿ ಬದುಕೋದಕ್ಕೆ ಬಿಡೋದಿಲ್ಲ. ಮನಸ್ಸಿನಲ್ಲಿ ಎಂಥ ನೋವಿದ್ರೂ ಅದನ್ನ ತೋರಿಸ್ಕೊಳ್ಳೋ ಸ್ವಭಾವ ಇವರದ್ದಲ್ಲ. ಪ್ರತಿ ಕ್ಷಣವೂ ಇವರು ಭಾವನಾತ್ಮಕವಾಗಿ ಒದ್ದಾಡ್ತಾನೆ ಇರ್ತಾರೆ. ಇದಕ್ಕೆ ಕಾರಣ ಅವರ ಜಾತಕದಲ್ಲಿ 12ನೇ ಮನೆಯಲ್ಲಿರುವಂತಹ ರಾಹು. ಇದೆಲ್ಲ ರಾಹು ಆಡ್ತಿರೋ ಆಟಗಳು. ಇದೇ ರಾಹುನೇ ರಾತ್ರಿ 1 ಗಂಟೆಯಿಂದ 3 ಗಂಟೆಯವರೆಗೆ ನಿದ್ರೆಯಿಂದ ನಿಮ್ಮನ್ನ ಎಬ್ಬಿಸ್ತಿರೋದು. ಒಮ್ಮೆ ನಿದ್ರೆಗೆ ಜಾರಿದ್ರೆ ಯಾವುದೇ ರೀತಿಯ ಭಂಗ ಬರಬಾರದು ಅಂತ ಎಲ್ಲರೂ ಅನ್ಕೊಳ್ತಾರೆ. ಆದ್ರೆ ಪದೇ ಪದೇ ನಿದ್ರೆಯಿಂದ ಎಚ್ಚರ ಆಗ್ತಾ ಇದೆ ಅಂತಂದ್ರೆ ಯಾವುದೋ ಅಗೋಚರ ಶಕ್ತಿ ಅಲ್ಲಿ ಓಡಾಡ್ತಾ ಇದೆಯೋ ಏನೋ ಅನ್ನೋ ಭಯ ಎಲ್ರಿಗೂ ಸಹಜವಾಗಿ ಕಾಡುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಕರ್ಪೂರವನ್ನ ತಗೊಳ್ಳಿ. ಅದರ ಮೇಲೆ 5 ರಿಂದ 6 ಲವಂಗವನ್ನ ಇಟ್ಟು ನೀವು ಮಲಗೋ ಜಾಗದಲ್ಲಿ ಸುಟ್ಬಿಡಿ. ಇಷ್ಟು ಮಾಡಿದ ಮೇಲೆ 3 ದಿನ ನಿಮ್ಮ ನಿದ್ರೆಗೆ ಮತ್ತೆ ಯಾರಾದ್ರೂ ತೊಂದರೆ ಕೊಡ್ತಾ ಇದ್ದಾರಾ ಅಥವಾ ಯಾರಾದ್ರೂ ನಿಮ್ಮನ್ನ ಎಬ್ಬಿಸ್ತಾ ಇದ್ದಾರಾ ಅಂತ ಗಮನಿಸಿ. ಆಗ ಕೂಡ ನಿಮ್ಮನ್ನ ಯಾರಾದ್ರೂ ಎಬ್ಬಿಸ್ತಾ ಇದ್ದಾರೆ ಅಂತಂದ್ರೆ ಅರ್ಥ ನಿಮ್ಮ ಸುತ್ತ ಯಾವುದೋ ಅಗೋಚರ ಶಕ್ತಿ ಓಡಾಡ್ತಾ ಇದೆ ಅಂತ ತಿಳ್ಕೊಳ್ಳಿ. ಇನ್ನು ಈ ವಿಡಿಯೋದಲ್ಲಿ ಹೇಳಬೇಕಾಗಿರೋ ಮುಖ್ಯವಾದ ವಿಷಯ, ರಾತ್ರಿ 3 ಗಂಟೆಯಿಂದ 5 ಗಂಟೆಯೊಳಗೆ ನಿಮಗೆ ಎಚ್ಚರ ಆಗ್ತಾ ಇದೆಯಾ? ಇದರ ಅರ್ಥ ಇಹಲೋಕ ತ್ಯಜಿಸಿದ ನಿಮ್ಮ ಹಿರಿಯರು ಇಲ್ಲ ಸಕಾರಾತ್ಮಕ ಶಕ್ತಿ ನಮ್ಮ ಸುತ್ತ ಓಡಾಡ್ಕೊಂಡಿದೆ ಅಂತ. ಅದು ದುಷ್ಟಾತ್ಮ ಆದ್ರೂ ಆಗಿರಬಹುದು. ಆದ್ರಿಂದ ಯಾರಾದ್ರೂ ಪಂಡಿತರ ಬಳಿ ಸಲಹೆ ಪಡೆದ್ರೆ ಉತ್ತಮ. ಆದ್ರೂ ಒಂದು ಸುಲಭವಾದ ಉಪಾಯ ಏನು ಅಂತಂದ್ರೆ ಒಂದು ಲೋಟದಲ್ಲಿ ನೀರು ಹಾಗೂ ಉಪ್ಪನ್ನ ಹಾಕಿ ಅದನ್ನ ತಲೆಯ ಬಳಿ ಇಟ್ಕೊಂಡು ಮಲಗಿ. ಯಾವುದಾದ್ರೂ ನಕಾರಾತ್ಮಕ ಶಕ್ತಿ ಇದ್ರೆ ಅಥವಾ ಸಕಾರಾತ್ಮಕ ಶಕ್ತಿ ಇದ್ದಲ್ಲಿ ಅದು ನಿಮ್ಮ ಕನಸಿನಲ್ಲಿ ಬಂದು ಉತ್ತರ ಕೊಡುತ್ತೆ. ಆಗ ನಿಮಗೆ ಮತ್ತೆ ಎಚ್ಚರ ಆಗಿದ್ದಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಮಂತ್ರವನ್ನ ತಪ್ಪದೆ ಪಠಿಸಿ. ವೀಕ್ಷಕರೇ, ನೋಡಿದ್ರಲ್ವಾ, ರಾತ್ರಿ ನಿದ್ದೆಯಲ್ಲಿದ್ದಾಗ ಪದೇ ಪದೇ ಎಚ್ಚರ ಆಗೋದು ಯಾಕೆ? ಅದು ಆತ್ಮಗಳ ಕಾಟ ಇದ್ರೂ ಇರಬಹುದು ಅನ್ನೋ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. ಹಾಗೆಯೇ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಹಾಗೆಯೇ ನೆರೆಹೊರೆಯವರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.